ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನಿಶಿರಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾವಿವತ್ತು ಹೊಸಳ್ಳಿಗೆ ಬಂದಿದ್ದೀವಿ. ಹೊಸಳ್ಳಿಗೆ ಯಾಕೆ ಬಂದಿದ್ದೀವಿ ಅಂತ ಹೇಳಿದರೆ, ಪ್ರದೀಪ್ ಕಸಿನ್ ಬ್ರದರ್ ಇದ್ದಾರಲ್ಲ, ಅವ್ರದ್ದು ಇವತ್ತು ಬೀಗ್ರೂಟ ಇದೆ. ಇದು ಬೀಗ್ರೂಟನ, ಹಬ್ಬನ ಅಥವಾ ಜಾತ್ರೆನ ನನಗಂತೂ ಏನು ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಫುಲ್ ಫಂಕ್ಷನ್ ಅಷ್ಟು ಚೆನ್ನಾಗಿತ್ತು. ನನಗಂತೂ ನಿಜವಾಗ್ಲೂ ಇದು ಬೀಗ್ರೂಟನ ಅಥವಾ ಹಬ್ಬನ ಅಥವಾ ಜಾತ್ರೆನ ಅನ್ನೋ ಅಷ್ಟು ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತು ಅಂತ ಹೇಳಿದರೆ ನೀವೇ ಯೋಚನೆ ಮಾಡಿ ಯಾವ ಥರ ಇತ್ತು ಇವತ್ತಿನ ದಿನ ಅಂತ ಹೇಳಿ. ಸೊ ಇವತ್ತಿನ ಬ್ಲಾಗ್ನ ಯಾರು ಸ್ಕಿಪ್ ಮಾಡಿದೆ ನೋಡ್ತಾ ಇರಿ, ಅವಾಗ ನಿಮಗೆ ಗೊತ್ತಾಗುತ್ತೆ. ನಿಮ್ಗೆ ಯಾರಿಗಾದ್ರೂ ಇದು ಜಾತ್ರೆ ಅನಿಸುತ್ತಾ ಅಥವಾ ಹಬ್ಬ ಅನಿಸುತ್ತಾ, ಇದು ಬೀಗ್ರೂಟ ಅನಿಸುತ್ತಾ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇಲ್ಲಿ ಅವರು ಬೀಗ್ರೂಟಕ್ಕೆ ಅಂತ ಹೇಳಿ ದೇವರನ್ನೆಲ್ಲ ಮನೆಗೆ ಕರೆಸಿದ್ದಾರೆ. ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಫಂಕ್ಷನ್ನು. ಇಲ್ಲಿ ಪಟ್ಲುದಮ್ಮ ಮತ್ತು ಹಂಬಾಪುರದಮ್ಮ ಅಂತ ಹೇಳಿ ದೇವ್ರನ್ನ ಕರೆಸಿದ್ದಾರೆ. ಸೊ ಆ ಬೀಗ್ರೂಟಕ್ಕೆ ನನ್ನ ತಮ್ಮ ಅಪ್ಪಾಜಿ ಕೂಡ ಊರಿಂದ ಎಲ್ಲ ಬಂದಿದ್ದರು. ಸೊ ನನಗಂತೂ ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ನೋಡಿ, ಒಟ್ಟಿಗೆ ಎಷ್ಟೊಂದು ದೇವ್ರುಗಳೆಲ್ಲ ಫುಲ್ ಹಾಲಲ್ಲೆಲ್ಲ ಇತ್ತು. ನೋಡಿದ ತಕ್ಷಣ, ಮನೆಗೆ ಹೋಗಿದ ತಕ್ಷಣ ತುಂಬಾ ಚೆನ್ನಾಗಿತ್ತು. ನೈಟ್ ನಾನು ಮಿಸ್ ಮಾಡಿಕೊಂಡೆ, ಹೋಗೋಕ್ಕಾಗಲಿಲ್ಲ. ಎಲ್ಲರೂ ಹೇಳ್ತಾಯಿದ್ರು ಡೇಗಿಂತ ನೈಟ್ ಅಂತೂ ದೇವ್ರು ಬಂದಾಗ ರಿಸೀವ್ ಮಾಡ್ಕೊಂಡಿದ್ದ ರೀತಿ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು, ನೀನು ಮಿಸ್ ಮಾಡಿಕೊಂಡೆ ಅಂತ. ನಾನು ಒಳಗೋಗಿದ ತಕ್ಷಣ, ನೋಡಿದ ತಕ್ಷಣ ನನಗೂ ಅನ್ನಿಸ್ತು ನೈಟ್ ಎಲ್ಲ ಫಂಕ್ಷನ್ ಎಲ್ಲ ನಾನು ಮಿಸ್ ಮಾಡಿಕೊಂಡೆ ಅಂತ ಹೇಳಿ. ಸೊ ಇಲ್ಲಿ ನನ್ನ ಮಗಳು ಮತ್ತು ಹಬ್ಬಿ ಎಲ್ಲ ರೆಡಿಯಾಗಿದ್ದಾರೆ. ನೋಡಿ, ಇವರೆಲ್ಲ ಕುತ್ಕೊಂಡು ದೇವ್ರ ಮುಂದೆ ಕಂಬೆಲ್ಲ ಮಾಡಿಕೊಂಡು ನಾನೆಲ್ಲ ಹೇಳ್ತಿದ್ರು. ಅದೆಲ್ಲ ಕೇಳೋದಕ್ಕೆ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು. ಯಾಕಂದರೆ ನಾನು ಈ ಥರ ನೋಡಿದ್ದು ಫಸ್ಟ್ ಟೈಮ್. ಆಮೇಲೆ ದೇವ್ರ ಕೊಂತ ಎಲ್ಲ ನಾನು ತುಂಬ ಟೈಮ್ ನೋಡಿದ್ವಿ. ನಮ್ಮೂರಲ್ಲಿ ರೆಗ್ಯುಲರಾಗಿ ವರ್ಷಕ್ಕೆ ಒಂದ್ಸಲ ಹಬ್ಬದ ಟೈಮಲ್ಲೆಲ್ಲ ಮಾಡ್ತಾರೆ. ಬಟ್ ಈ ಥರ ತುಂಬ ಡಿಫ್ರೆಂಟಾಗಿ ಅನ್ನಿಸ್ತಾ ಇತ್ತು. ಸೊ ಇವರೆಲ್ಲ ದೇವ್ರ ಮುಂದೆ ಕುತ್ಕೊಂಡು ಕಂಬೆಲ್ಲ ಮಾಡಿಕೊಂಡು ಪ್ರೇಯರ್ ಮಾಡ್ತಾರೆ, ಅಂದರೆ ಹಾಡೆಲ್ಲ ಹೇಳ್ಕೊಂಡು ಮಾಡ್ತಿದ್ರು. ಅದಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಎಲ್ಲರೂ ಒಟ್ಟು ಕುಂತು ಚೆನ್ನಾಗಿ ನೋಡ್ತಿದ್ರು. ತುಂಬ ಚೆನ್ನಾಗಿತ್ತು. ದೇವರಿಗೆ ಸರಿ ಮಾಡ್ಕೊಂಡು ಪೂಜೆ ಎಲ್ಲ ಮಾಡ್ತಿದ್ದಾರೆ. ಸೊ ಇಲ್ಲೂ ಅಷ್ಟು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಯಾರ್ಯಾರು ಬರ್ತಾರೆ ಆಲ್ಮೋಸ್ಟ್ ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್, ಅಂದರೆ ನಾನು ವೀಡಿಯೋ ಮಾಡೋ ಟೈಮಲ್ಲಿ ಯಾರ್ಯಾರಿದ್ರು ಅವ್ರದ್ದೆಲ್ಲ ವೀಡಿಯೋ ಮಾಡಿದ್ದೀನಿ. ನೋಡಿ, ಅಲ್ಲಿ ದೇವರಿಗೆ ದುಡ್ಡ ಹಾಕ್ತಾಯಿದ್ರು. ಯಾಕೆ ಅಂತ ಹೇಳಿದರೆ, ನಮ್ಮ ಕಡೆ ಯಾವಾಗಲೂ ಅಷ್ಟೇ ಈ ಥರ ಪೂಜೆ ದೇವ್ರು ಏನಾದ್ರು ಬತ್ತು ಅಂತ ಹೇಳಿದರೆ ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ 10 ರೂಪಾಯಿಂದ ಹಿಡಿದು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಒಂದು ಪಿನ್ನಲ್ಲಿ ನಾವು ದೇವರಿಗೆ ಹಾಕ್ತೀವಿ. ಸೊ ಅದೆಲ್ಲ ಚೆನ್ನಾಗಿ ಅನಿಸ್ತಾ ಇತ್ತು ನೋಡೋದಕ್ಕೆ. ನಾನು, ಪ್ರದೀಪ್ ಮತ್ತು ನನ್ನ ಮಗ ಪೂಜೆ ಮಾಡ್ತಿದ್ದೀವಿ. ನನ್ನ ಮಗಳು ಬಂದು ಸ್ಟಾರ್ಟಿಂಗ್ ಸ್ವಲ್ಪ ಟೈಮ್ ಅಷ್ಟೇ ನಮ್ಮ ಜೊತೆ ಇದ್ದಿದ್ದು. ಅವ್ರ ಕಸಿನ್ಸ್ ಎಲ್ಲ ಒಟ್ಟಿಗೆ ಸಿಕ್ಕಿದ್ದರಿಂದ ಫುಲ್ ಡೇ ಅವ್ರ ಜೊತೆನೇ ಟೈಮ್ ಸ್ಪೆಂಡ್ ಮಾಡಿದ್ದಾಳೆ. ಅವಳಂತೂ ನಮ್ಮ ಜೊತೆ ಎಲ್ಲೂ ಬರಲಿಲ್ಲ. ಅವಳು ಊಟಕ್ಕಷ್ಟೇ ನಮ್ಮ ಜೊತೆ ಬಂದಿದ್ದು, ಅದು ಫೋರ್ಸ್ಫುಲ್ಲಾಗಿ ನಾನು ಕರ್ಕೊಂಡು ಹೋಗಿದ್ದಕ್ಕೆ. ಹಾಗಾಗಿ ಅವಳು ನಾನು ಬಂದು, ಇಲ್ಲಾಂದರೆ ಅಲ್ಲೂ ಬರ್ತಾ ಇರಲಿಲ್ಲ. ಅವಳು ಫ್ರೆಂಡ್ಸ್ ಜೊತೆ ತುಂಬ ಬ್ಯುಸಿ ಇದ್ಲು. ಫ್ರೆಂಡ್ಸ್ ಎಲ್ಲ ಕಸಿನ್ ಜೊತೆ ತುಂಬಾ ಬ್ಯುಸಿಯಾಗಿದ್ಲು ಅಂತಲೇ ಹೇಳ್ಬೋದು. ಸೊ ನಾವು ಪೂಜೆ ಎಲ್ಲ ಮಾಡಿ ಆಚೆ ಕೂತ್ಕೊಂಡಿದ್ವಿ. ಎಲ್ಲ ಊಟಕ್ಕೆಲ್ಲ ಹೋಗಿದ್ರು ಕೆಲವರೆಲ್ಲ. ಸೊ ನಾವೆಲ್ಲ ಆಚೆ ಕೂತ್ಕೊಂಡಿದ್ವಿ. ನನ್ನ ಮಗ ಅಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದ. ಅವನಷ್ಟಕ್ಕೆ ಅವನೇ ಕೀಳೆಲ್ಲ ಹಿಡ್ಕೊಂಡು ಮಣ್ಣಲ್ಲೆಲ್ಲ ನಿಂತ್ಕೊಂಡು ಆಟ ಆಡ್ಕೊಂಡು ಖುಷಿಯಾಗಿ ಎಂಜಾಯ್ ಮಾಡ್ತಾಯಿದ್ದ. ಸೊ ಖುಷಿ ಅನಿಸುತ್ತೆ ಮಕ್ಕಳನ್ನ ಈ ಥರ ಎಲ್ಲ ಫ್ರೀಯಾಗಿ ಬಿಟ್ಟು ಕರ್ಕೊಂಬಂದಾಗ. ಸೊ ನಾನು, ನನ್ನ ತಮ್ಮ, ನಮ್ಮ ಅಪ್ಪಾಜಿ ಎಲ್ಲ ಒಂದು ಸೆಲ್ಫಿ ಕೂಡ ತೊಗೊಂಡ್ವಿ. ಅದಾದಮೇಲೆ ನಾವು ಕೂಡ ಊಟಕ್ಕೆ ಅಂತ ಹೇಳಿ ಹೋದ್ವಿ. ಇಲ್ಲಿ ಆನಂದಣ್ಣ ರೇಗಿಸ್ತಿದ್ದಾರೆ, ಪ್ರದೀಪ್ ವೀಡಿಯೋ ಮಾಡ್ತಿದ್ದಾರೆ. ಸೊ ನೋಡಿ, ಪ್ರದೀಪ್ ವೀಡಿಯೋ ಮಾಡಬೇಕಂದ್ರೆ ಎಷ್ಟು ಶೇಕ್ ಮಾಡಿದ್ದಾರೆ ಅಂತ ಹೇಳಿ. ಸೊ ನಾನು ಯಾವಾಗಲೂ ಅಷ್ಟೇ ಫ್ಯಾಮಿಲಿ ಫಂಕ್ಷನ್ ಆಗಿರ್ಬೋದು, ಬೇರೆ ಕಡೆ ಆಗಿರ್ಬೋದು, ನಾನೇ ವೀಡಿಯೋ ಮಾಡ್ತಿರೋದ್ರಿಂದ ನನ್ನ ಪ್ರೆಸೆಂಟೇಷನ್ ಆ ವೀಡಿಯೋದಲ್ಲಿ ತುಂಬಾ ಕಡಿಮೆ ಕಾಣಿಸುತ್ತೆ. ಯಾಕೆ ಅಂದರೆ ವೀಡಿಯೋ ನಾನೇ ಮಾಡ್ತಿದ್ದೀನಿ. ಇಲ್ಲಿ ಪ್ರದೀಪ್ಗೆ ವಿಡಿಯೋ ಮಾಡೋಕ್ಕೆ ಕೊಟ್ಟಿದ್ದೆ, ಬಟ್ ಅವ್ರು ಫುಲ್ ಶೇಕ್ ಮಾಡ್ತಿದ್ದಾರೆ, ಅದಕ್ಕೆ ನಾನು ಯಾರಿಗೂ ಕೊಡಲ್ಲ. ಸೊ ಊಟ ಎಲ್ಲ ಆದಮೇಲೆ ನೈಟ್ ಅಂತೂ ಪಟಾಕಿ ಎಲ್ಲ ಹೊಡೆದು ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ದೇವರು ಮನೆ ಒಳಗಿತ್ತಲ್ಲ, ಅದನ್ನೆಲ್ಲ ಆಚೆಗೆ ತೊಗೊಂಡು ಬಂದು ಕುಣಿತ ಸ್ಟಾರ್ಟ್ ಮಾಡ್ತಾರೆ. ಇದಂತೂ ನಿಜವಾಗ್ಲೂ ಎಕ್ಸಲೆಂಟ್ ಆಗಿತ್ತು ಅಂತಲೇ ಹೇಳ್ಬೋದು. ಇದು ನೋಡಿ, ದೇವರನ್ನೆಲ್ಲ ಆಚೆ ಎಲ್ಲ ಕರ್ಕೊಂಬಂದು ಕೂಡಿಸಿ ಪೂಜೆ ಎಲ್ಲ ಮಾಡ್ತಾರೆ ಅಂತ ಹೇಳಿದರು. ಬಟ್ ಇಡೀ ಊರಲ್ಲಿ ಫುಲ್ ಎಲ್ಲ ಜನಗಳು ಕೂಡ ಮನೆಗೆ ಬಂದು ಪೂಜೆ ಎಲ್ಲ ಮಾಡಿಸ್ಕೊಂಡು ಹೋದರು. ಇದು ಇದು ಮಾರಮ್ಮನ ದೇವಸ್ಥಾನ, ಹೊಸಳ್ಳಿಲಿ ಎಂಟ್ರೆನ್ಸಲ್ಲೇ ಇದೆ ಇದು. ಅಲ್ಲಿ ಕೂಡ ಸ್ವಲ್ಪ ಜಾಗ ಇದೆ, ಮನೆಗೆ ಹತ್ತಿರದಲ್ಲಿ ಇರೋದ್ರಿಂದನೇ ಇಲ್ಲಿ ದೇವ್ರ ಕುಣಿತ ಸ್ಟಾರ್ಟ್ ಆಯಿತು. ನಿಜವಾಗ್ಲೂ ಆಸಮ್ ಆಗೇ ಇತ್ತು ಅಂತಲೇ ಹೇಳ್ಬೋದು. ನಾನು ಎವ್ರಿ ಇಯರ್ ನೋಡ್ತೀನಿ, ನನಗೇನು ತುಂಬ ವಾವ್ ಅಂತ ಏನೋ ಅಂತ ಅನ್ನಿಸ್ತಾ ಇರಲಿಲ್ಲ. ಬಟ್ ನಿಜವಾಗ್ಲೂ ಹೊಸಳ್ಳಿನಲ್ಲಿ ಎಲ್ಲರೂ ಜಾತ್ರೆ ಅಂದರೆ ಇದೇ ಥರ ಇರಬೇಕು ಅಂತ ಅನಿಸೋಷ್ಟು ಚೆನ್ನಾಗಿ ಬಂದು ಕೂತ್ಕೊಂಡೆಲ್ಲ ನೋಡ್ತಾಯಿದ್ರು. ಅದನ್ನು ನೋಡಿದಾಗ ನನಗೆ ತುಂಬಾ ಖುಷಿ ಅನ್ನಿಸ್ತಾ ಇತ್ತು. ಯಾಕೆ ಅಂದರೆ ನಮ್ಮ ಊರಲ್ಲಿ ಎವ್ರಿ ಇಯರ್ ಹಬ್ಬ ಮಾಡಿದಾಗೆಲ್ಲ ನಮ್ಮದು ದೇವಸ್ಥಾನ ಪಕ್ಕನೇ ಮನೆ ಇರೋದ್ರಿಂದ ಸೊ ನಾನು ಈ ಥರದ್ದೆಲ್ಲ ನಾನು ವರ್ಷದಲ್ಲಿ ಒಂದು ಸಲ ನೋಡ್ತೀನಿ. ಆ್ಯಂಡ್ ಈ ಥರ ದೇವ್ರ ಕುಣಿತ ಎಲ್ಲ ಒಂದು ವರ್ಷದಲ್ಲಿ 4ರಿಂದ 5 ಸಲ ಅಂತ ನೋಡ್ತಾ ಇರ್ತೀನಿ. ಹಾಗಾಗಿ ಏನು ತುಂಬ ಡಿಫ್ರೆಂಟಾಗಿ ಏನು ಅನ್ನಿಸ್ತಾ ಇರಲಿಲ್ಲ ನನಗೆ. ಬಟ್ ಹೊಸಳ್ಳಿ ಜನಗಳಿಗಂತೂ ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಅಷ್ಟೊತ್ತಲ್ಲಿ ಅಂದರೆ ಫಂಕ್ಷನ್ ಇದು ಕುಣಿತ ಎಲ್ಲ ಮುಗಿಯೋದು ಆಲ್ಮೋಸ್ಟ್ 12 o'clock ಆದರೂ ಕೂಡ ಎಲ್ಲ ಕೂತ್ಕೊಂಡು ನೋಡ್ತಾಯಿದ್ರು, ಯಾರೂ ಎದ್ದೋಗ್ದೇನೆ. ಅದು ಚೆನ್ನಾಗಿ ಅನ್ನಿಸ್ತಾ ಇತ್ತು. ನೋಡಿ, ಟಮಟೆ ರಿದಮ್ ಸೌಂಡ್ಗೆ ಇಲ್ಲಿ ಸುಮ್ಮನೆ ನನ್ನ ಮಗನ ಎತ್ಕೊಂಡು ಯಾವ ಥರ ಡ್ಯಾನ್ಸ್ ಮಾಡಿಸ್ತಿದ್ದಾರೆ ಅಂತ ಹೇಳಿ.
ಸೊ ಇವರಂತೂ ನಿಜವಾಗ್ಲೂ ತುಂಬಾ ಖುಷಿಯಾಗುತ್ತೆ, ಗ್ರೇಟ್ ಅಂತಲೂ ಅನಿಸುತ್ತೆ. ಸೊ ಏಣಿ ನೋಡಿ, ನೀವು ನೋಡ್ತಿರ್ಬೋದು, ಏಣಿ ಮೇಲೆ ನಿಂತ್ಕೊಂಡು ಜನಗಳೆಲ್ಲ ಏಣಿ ಹಿಡ್ಕೊಂಡಿದ್ದಾರೆ, ಅದ್ರ ಮೇಲೆ ದೇವ್ರನ್ನ ಹಿಡ್ಕೊಂಡು ಪೂಜೆನ ಹಿಡ್ಕೊಂಡು ಮಗುನ ಎತ್ಕೊಂಡು ಬ್ಯಾಲೆನ್ಸ್ ಮಾಡ್ತಿದ್ದಾರಲ್ಲ, ನಿಜವಾಗ್ಲೂ ಅವ್ರ ಕಾನ್ಫಿಡೆನ್ಸ್ ಲೆವೆಲ್ಗೆ ಏನು ಹೇಳಬೇಕು ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ನೋಡಿದ ತಕ್ಷಣ ವಾವ್ ಅಂತ ಅನ್ನಿಸ್ತಾ ಇತ್ತು. ಎವ್ರಿ ಇಯರ್ ನಾನು ಪೂಜೆ ನೋಡ್ತೀನಿ ಅಂತ ಹೇಳಿದ್ನಲ್ಲ, ಆಗ ಈ ಥರದ್ದೆಲ್ಲ ನೋಡಲ್ಲ, ಜಸ್ಟ್ ದೇವ್ರ ಕುಣಿತ ಎಲ್ಲ ನೋಡಿರ್ತೀನಿ. ಈ ಥರದ್ದೆಲ್ಲ ನಾನು ಒಂದ್ಸಲ ಮಾತ್ರ ನೋಡಿದ್ದೆ, ತುಂಬ ಚಿಕ್ಕವಳಲ್ಲಿ ನಾನು ನೋಡಿದ್ದೆ, ಅದಾದಮೇಲೆ ನಾನು ನೋಡಿರಲಿಲ್ಲ, ಇಲ್ಲೇ ನೋಡಿದ್ದು. ಟೈಮ್ ಆಗ್ತಿದೆ, ಚಳಿ ಆಗ್ತಿದೆ, ಎಲ್ಲರೂ ಸ್ವೆಟರೆಲ್ಲ ಹಾಕೊಂಡು ಕೂತಿದ್ದಾರೆ, ಆದರೂ ಕೂಡ ಯಾರಿಗೂ ಎದ್ದೋಗಬೇಕು ಅಂತ ಅನಿಸ್ಲೇ ಇಲ್ಲ, ಯಾಕಂದರೆ ಅಷ್ಟು ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸೊ ನೋಡಿ, ಇಷ್ಟು ಚೆನ್ನಾಗಿ ಲೇಡೀಸ್ಗಳೆಲ್ಲ ಸ್ಕಾರ್ಫು, ಸ್ವೆಟರು ಎಲ್ಲ ಹಾಕೊಂಡು ಕೂತಿದ್ದಾರೆ. ಲೇಡೀಸ್ ಅಷ್ಟೇ ಅಲ್ಲ, ಮಕ್ಕಳು ಕೂಡ ಇದ್ದಾರೆ. ಅದವ್ರಿಗಂತೂ ನಿದ್ದೆನೇ ಬರಲ್ಲ ಬಿಡಿ. ಮಕ್ಕಳಿಗೆ ಅಂದರೆ ಯಾವಾಗಲೂ ಅಷ್ಟೇ, ಯೂಶಲಿ ಈ ಥರದ್ದು ಏನಾದ್ರು ಇತ್ತು ಅಂತ ಹೇಳಿದಾಗ ಅವ್ರಿಗೆ ನಿದ್ದೆ ಕೂಡ ಬರಲ್ಲ, ಅವರು ಕೂಡ ಎಂಜಾಯ್ ಮಾಡ್ತಿರ್ತಾರೆ. ಬಟ್ ಚಳಿಲಿ ಈ ಥರ ವಯಸ್ಸಾಗಿರೋರು, ಮಕ್ಕಳು ಇಂದ ಹಿಡಿದು ಎಲ್ಲರೂ ಕೂತ್ಕೊಂಡು ನೋಡ್ತಾಯಿದ್ರು. ಇದು ನನಗೆ ಸ್ವಲ್ಪ ತುಂಬ ಡಿಫ್ರೆಂಟಾಗಿ ಅನ್ನಿಸ್ತಾ ಇತ್ತು. ಸೊ ನೋಡಿ, ಏಣಿನ ಮೇಲೆ ಎತ್ತಿ ಹಿಡ್ಕೊಂಡಿದ್ದಾರೆ, ಅದ್ರ ಮೇಲೆ ಅವರು ಪೂಜೆನ ಹಿಡ್ಕೊಂಡು ಬ್ಯಾಲೆನ್ಸ್ ಮಾಡ್ತಾರೆ. ಪೂಜೆ ಹಿಡ್ಕೊಂಡು ಬ್ಯಾಲೆನ್ಸ್ ಮಾಡೋದ್ರ ಜೊತೆಗೆ ಅಲ್ಲಿ ಟಮಟೆ ಮತ್ತು ನಗಾರಿ ಎಲ್ಲ ಕೂಡ ಎತ್ಕೊಂಡು ಬ್ಯಾಲೆನ್ಸ್ ಮಾಡ್ತಾರೆ. ಅವ್ರಿಗೆ ಕಾನ್ಫಿಡೆನ್ಸ್ ಲೆವೆಲ್ಗೆ ನಿಜವಾಗ್ಲೂ ನನಗಂತೂ ತುಂಬಾ ಖುಷಿಯಾಗುತ್ತೆ. ಒಂದು ಸ್ವಲ್ಪನೂ ಎಲ್ಲೂ ಮಿಸ್ ಆಗಲಿಲ್ಲ, ತುಂಬ ಚೆನ್ನಾಗಿ ಬಂತು ಫಂಕ್ಷನ್ ಅಂತಲೇ ಹೇಳ್ಬೋದು. ಇದ್ರ ಮಧ್ಯೆ ಅಲ್ಲಿ ಪಟಾಕಿ ಎಲ್ಲ ಹೊಡಿತಾ ಇದ್ರು, ಅದು ಕೂಡ ನಾನೆಲ್ಲ ವೀಡಿಯೋ ಮಾಡ್ಕೊಂಡಿದ್ದೆ. ಬಟ್ ಎಲ್ಲನೂ ಹಾಕೋಕ್ಕಾಗಲ್ಲ, ಯಾಕಂದರೆ ಬ್ಲಾಗ್ ಲೆಂತಿ ಆಗುತ್ತೆ ಅಂತ ಹೇಳಿ ಎಲ್ಲನೂ ಹಾಕೋಕ್ಕಾಗಲಿಲ್ಲ. ಆದಷ್ಟು ಕವರ್ ಮಾಡಿದ್ದೀನಿ, ಸ್ವಲ್ಪ ಕ್ಲಿಪ್ಪಿಂಗ್ ಕೂಡ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ. ಸೊ ನೋಡಿ, ಇದು ನಗಾರಿ 2 ಇರುತ್ತೆ, ತುಂಬಾ ವೆಯ್ಟ್ ಇರುತ್ತೆ ಇದು. ಸೊ ಪೂಜೆ ಜೊತೆಗೆ ಇದನ್ನ ಅವರು ಏಣಿ ಮೇಲೆ ನಿಂತಿದ್ದಾರೆ, ಏಣಿ ಮೇಲೆ ನಿಂತ್ಕೊಂಡು ಪೂಜೆ ಹಿಡ್ಕೊಂಡು ಅವ್ರನ್ನ ಬ್ಯಾಲೆನ್ಸ್ ಮಾಡೋದೇ ಕಷ್ಟ, ಅಂಥದ್ರಲ್ಲಿ ನಗಾರಿ ಕೂಡ ಹಿಡ್ಕೊಂಡಿದ್ದಾರೆ. ಇದ್ರ ಜೊತೆಗೆ ಅವರು ಇದಾದಮೇಲೆ ಟಮಟೆ ಕೂಡ ಇಸ್ಕೊತಾರೆ. ಸೊ ನಗಾರಿ ಟಮಟೆ ಎಲ್ಲ ಒಟ್ಟಿಗೆ ಬ್ಯಾಲೆನ್ಸ್ ಮಾಡ್ತಾರೆ ಬಾರಿಸ್ಕೊಂಡು. ಅದಂತೂ ನಿಜವಾಗ್ಲೂ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಅನಿಸ್ತಾ ಇರುತ್ತೆ. ಸೊ ನೋಡಿ, ಇವಾಗ ನೀವೇ ಹೇಳಿ, ಇದು ಏನು ಜಾತ್ರೆ ಅನಿಸುತ್ತಾ ಅಥವಾ ಹಬ್ಬ ಅನಿಸುತ್ತಾ ಅಥವಾ ಬೀರೂಟ ಅನಿಸುತ್ತಾ, ನನಗಂತೂ ಗೊತ್ತಿಲ್ಲ. ಯಾಕೆ ಅಂತ ಹೇಳಿದರೆ, ಬೀಗ್ರೂಟದಲ್ಲಿ 4000 ಜನ ಅಲ್ಲಿ ಊಟ ಮಾಡಿದ್ದು, ಅದಂತೂ ನಿಜವಾಗ್ಲೂ ತುಂಬಾ ಖುಷಿಯಾಯಿತು. ಎಲ್ಲ ಮಾತಾಡ್ಕೊತಿದ್ರಂತೆ, ಇಷ್ಟೊಂದು ಜನ ಬರ್ತಾರೆ, ಫಂಕ್ಷನ್ ಜಾಸ್ತಿ ಇದೆ ಇವತ್ತು ಅಂತ ಹೇಳಿ. ಬಟ್ ದೇವ್ರ ಕಾರ್ಯ ಇರೋದ್ರಿಂದ ಗೊತ್ತಿಲ್ಲ, 4000 ಜನ ಸೇರಿದ್ದು. ಫಸ್ಟು ಇದೆ ಅಂತೆ ಹೊಸಳ್ಳಿನಲ್ಲಿ ಇಷ್ಟು ಹೈಯೆಸ್ಟ್ ಜನ ಎಲ್ಲ ಸೇರಿದ್ದು. ಒಂಥರ ಖುಷಿ ಆಗ್ತಾಯಿತ್ತು. ಅದು ಅಲ್ಲದೆ ನೈಟ್ ಕೂಡ ಅವರು ನಾನ್ ವೆಜ್ ಊಟ ಮಾಡಿಸಿದ್ರು. ಅದು ಒಂದು 500 - 700 ಮೆಂಬರ್ಸ್ಗೆ ಊಟ ಮಾಡಿಸಿದ್ರು ನಾನ್ ವೆಜ್ಜು. ಅಲ್ಲೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಬಟ್ ಅದನ್ನು ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಇದಂತೂ ವಾವ್ ಅನ್ನಷ್ಟು ಚೆನ್ನಾಗಿತ್ತು. ಯಾಕೆ ಅಂತ ಹೇಳಿದರೆ, ಅವರು ಏಣಿ ಮೇಲೆ ನಿಂತು ಬ್ಯಾಲೆನ್ಸ್ ಮಾಡ್ತಾರೆ ಪೂಜೆ ಹಿಡ್ಕೊಂಡು. ಅದಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಒಂದು ಸ್ವಲ್ಪ ಅಲುಗಾಡೋದಾಗಲಿ ಅಥವಾ ಏನೂ ಆಗಲಿಲ್ಲ, ಅಷ್ಟು ನೀಟಾಗಿ ಬ್ಯಾಲೆನ್ಸ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಇವತ್ತಿನ ದಿನಗಳಲ್ಲಿ ನಾವು ಈ ಥರದ್ದೆಲ್ಲ ನೋಡೋದು ತುಂಬಾ ಕಡಿಮೆ ಆಗಿದೆ. ನಾನು ತುಂಬ ಚಿಕ್ಕವಳಲ್ಲಿ ನೋಡಿದ್ದೆ ಇದನ್ನು, ಅದನ್ನು ಬಿಟ್ಟರೆ ಈಗಲೇ ನೋಡ್ತಾ ಇರೋದು. ಬಟ್ ಪೂಜೆ ಕುಣಿಯೋದನ್ನೆಲ್ಲ ಎವ್ರಿ ಇಯರ್ ನಾನು ನೋಡ್ತಾ ಇರ್ತೀನಿ. ಸೊ ನೋಡಿ, ಎಷ್ಟು ಖುಷಿಯಾಗುತ್ತೆ ಅಲ್ವಾ. ನಾವು ಯಾವಾಗಲೂ ಮೊಬೈಲು, ಟಿ ವಿ, ಮೂವಿ, ಹೋಟೆಲ್ ಅಂತ ಆಚೆನೇ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀವಿ. ಬಟ್ ಈ ಥರ ಯಾವಾಗಲೂ ನಾವು ಟೈಮ್ ಸ್ಪೆಂಡ್ ಮಾಡಿರಲಿಲ್ಲ. ಇದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಎಲ್ಲರೂ ಅಷ್ಟೇ ಹೊಸಳ್ಳಿಲಿ, ಅಂದರೆ ನನ್ನ ಹಸ್ಬೆಂಡ್ ಫ್ಯಾಮಿಲಿಯಲ್ಲಿ ನಾವು ಈ ಥರ ಸೇರೋದೇ ಈ ಥರ ಫಂಕ್ಷನಲ್ಲಿ ಮಾತ್ರ. ಅಂದರೆ ತುಂಬ ಕಡಿಮೆನೇ ನಾವು ಸೇರೋದು, ಒಂದು ವರ್ಷಕ್ಕೆ ಒಂದು ಸಲ ಕೂಡ ನಾವು ಯಾರೂ ಸೇರಲ್ಲ. ಬಟ್ ಈ ವರ್ಷ ಎಲ್ಲರೂ ಒಟ್ಟಿಗೆ ಸೇರಿದ್ವಿ ಮದುವೆಯಲ್ಲಿ, ಬೀಗ್ರೂಟದಲ್ಲಿ. ಅದು ಅಲ್ಲದೆ ಈ ಥರ ಒಂದು ಮೂಮೆಂಟ್ ಇದ್ದಾಗ ತುಂಬಾ ಚೆನ್ನಾಗಿ ಅನಿಸ್ತಾ ಇರುತ್ತೆ ಎಲ್ಲರಿಗೂ. ಸೊ ಅಲ್ಲಿ ಜನಗಳು ಅಷ್ಟೇ ತುಂಬಾ ಸಪೋರ್ಟ್ ಮಾಡಿದ್ರು ಎಲ್ಲರಿಗೂ. ನಿಜವಾಗ್ಲೂ ವರುಣ್ದು ಬೀಗ್ರೂಟ ನಮಗೆ ಒಂಥರ ತುಂಬಾ ಖುಷಿ ಕೊಡ್ತು ಅಂತಲೇ ಹೇಳ್ಬೋದು. ಎಲ್ಲರೂ ಅಷ್ಟು, ನಾನೊಬ್ಬಳಿಗೆ ಅಂತ ಅಲ್ಲ, ಯಾರೇ ಹೇಳಿದ್ರು ಅಷ್ಟೇ ತುಂಬ ಜನ ಸೇರಿದ್ರು, ತುಂಬ ಚೆನ್ನಾಗಾಯಿತು ದೇವ್ರ ಕಾರ್ಯ ಅಂತೆಲ್ಲ ಹೇಳ್ತಾಯಿದ್ರು. ಅದಂತೂ ಕೇಳೋದಕ್ಕೆ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ನೀವು ಯಾರಾದರೂ ಈ ಥರ ಫಂಕ್ಷನ್ಗಳೆಲ್ಲ ನೋಡಿದರೆ, ಅಂದರೆ ಈ ಥರ ದೇವ್ರ ಕಾರ್ಯಗಳಲ್ಲಿ ಈ ಥರ ದೇವ್ರ ಕುಣಿಯೋದು, ಬ್ಯಾಲೆನ್ಸಿಂಗ್ ಮಾಡೋದು ಎಲ್ಲ ನೀವು ನೋಡಿದರೆ ಅವರೆಲ್ಲ ನನಗೆ ಕಮೆಂಟ್ ಮಾಡೋದನ್ನು ಮಿಸ್ ಮಾಡಬೇಡಿ ಅಂತ ಹೇಳ್ತೀನಿ. ಫಂಕ್ಷನಲ್ಲಿ ನನಗೊಬ್ಬರು ಸಿಕ್ಬಿಟ್ಟು ಹೇಳಿದರು, ಅವರು ನೀವು ಯೂಟ್ಯೂಬ್ ಮಾಡ್ತೀರಲ್ವ, ನಾನು ನೋಡ್ತಿದ್ದೀನಿ, ಸಬ್ಸ್ಕ್ರೈಬ್ ಕೂಡ ಆಗಿದ್ದೀನಿ ಅಂತ ಹೇಳಿ. ಅಂದರೆ ಅವರು ಫ್ಯಾಮಿಲಿ ರಿಲೇಷನ್ ಅಂತ. ಬಟ್ ನಂಗೆ ಅವ್ರು ಗೊತ್ತಿರಲಿಲ್ಲ. ವ್ಲಾಗಲ್ಲಿ ಅವ್ರು ನನ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೂ ತೋರಿಸಿದ್ರಂತೆ. ಸೊ ಅವ್ರು ನನ್ನ ಅಲ್ಲಿ ಸಿಕ್ಕಿ ಪರಿಚಯ ಮಾಡ್ಕೊಂಡು ಮಾತಾಡ್ತಿದ್ರು. ಅದಂತೂ ನಿಜವಾಗ್ಲೂ ತುಂಬಾ ಖುಷಿಯಾಯಿತು. ನನಗೇನು ತುಂಬ ಜಾಸ್ತಿ ಜನ ಸಬ್ಸ್ಕ್ರೈಬರ್ಸು ಇಲ್ಲ, ಆ್ಯಂಡ್ ನಾನು ರೆಗ್ಯುಲರಾಗಿ ಯೂಟ್ಯೂಬಲ್ಲಿ ಬ್ಲಾಗ್ಸ್ ಕೂಡ ಮಾಡ್ತಾಯಿಲ್ಲ. ಅಂಥದ್ರಲ್ಲೂ ನನ್ನನ್ನು ಐಡೆಂಟಿಫೈ ಮಾಡಿದಾಗ ನಿಜವಾಗ್ಲೂ ನನಗಂತೂ ತುಂಬಾ ಖುಷಿಯಾಯಿತು ಅಂತಲೇ ಹೇಳ್ಬೋದು. ಆ್ಯಂಡ್ ನಾನು ಅಲ್ಲಿ ವೀಡಿಯೋ ಮಾಡ್ತಿರ್ಬೇಕಂದ್ರೂ ಅಷ್ಟೇ,
ದೇವ್ರದ್ದೆಲ್ಲ ವೀಡಿಯೋ ಮಾಡು ಚೆನ್ನಾಗಿರುತ್ತೆ, ನಮ್ಮದು ವೀಡಿಯೋ ಮಾಡು ಚೆನ್ನಾಗಿರುತ್ತೆ ಅಂತೆಲ್ಲ ಹೇಳೋರು. ಅದೆಲ್ಲ ನಂಗೆ ನಿಜವಾಗ್ಲೂ ತುಂಬಾ ಖುಷಿ ಕೊಡುತ್ತೆ. ನಂದು ಹೆಂಗೆ ಆಗ್ಬಿಟ್ಟಿದೆ ಯೂಟ್ಯೂಬ್ ಬ್ಲಾಗ್ಸ್ ಅಂತ ಹೇಳಿದರೆ, ನಾನು ಒಬ್ಬಳು ಯೂಟ್ಯೂಬ್ ಬ್ಲಾಗರ್ ಅನ್ನೋದಕ್ಕಿಂತ ಹೆಚ್ಚಾಗಿ ಫ್ಯಾಮಿಲಿ ಫಂಕ್ಷನ್ಗಳೆಲ್ಲ ವೀಡಿಯೋ ಮಾಡ್ತಿರೋದ್ರಿಂದ ಒಂದು ಒಳ್ಳೆ ಮೆಮೊರಿ ಕ್ರಿಯೇಟ್ ಆಗ್ತಿದೆ ನಮ್ಮ ಫ್ಯಾಮಿಲಿನಲ್ಲಿ ಎಲ್ಲರಿಗೂ ಅಂತಲೇ ಅನಿಸುತ್ತೆ. ಯಾರಾದರೂ ಈಗ ವೀಡಿಯೋಸ್ ಆಗಲಿ ಫೋಟೋಸ್ ಆಗಲಿ ಮಿಸ್ ಆಗಿಬಿಡುತ್ತೆ, ಬಟ್ ಯೂಟ್ಯೂಬಲ್ಲಿ ಅದು ಯಾವುದು ಮಿಸ್ ಆಗಲ್ಲ, ಯಾಕಂದರೆ ನಾವು ಅಪ್ಲೋಡ್ ಮಾಡಿರ್ತೀವಲ್ಲ, ಯಾವಾಗ ಬೇಕಾದ್ರೂ ನೋಡ್ಬೋದು. ಸೊ ಹಾಗಾಗಿ ಇದೊಂಥರ ಮೆಮೊರಿ ಥರ ಆಗಿಬಿಟ್ಟಿದೆ. ಇದು ಒಂಥರ ಯೂಟ್ಯೂಬ್ ಬ್ಲಾಗರ್ ಅಂತ ಫೀಲೇ ಬರ್ತಿಲ್ಲ ನನಗೆ. ಎಲ್ಲಾದರೂ ಅಷ್ಟೇ ಫ್ಯಾಮಿಲಿದೆಲ್ಲ ನಾನು ತುಂಬ ಜಾಸ್ತಿ ವಿಡಿಯೋ ಮಾಡ್ತಿರ್ತೀನಿ. ಸೊ ಹಾಗಾಗಿ ನನಗೆ ಇದೊಂದು ಫ್ಯಾಮಿಲಿಗೆ ಒಂದು ಮೆಮೊರಿನ ನಾನು ಕ್ರಿಯೇಟ್ ಮಾಡ್ಕೊಡ್ತಿದ್ದೀನಿ ವಿಡಿಯೋ ಮೂಲಕ, ಬ್ಲಾಗ್ ಮೂಲಕ ಅಂತ ಅನಿಸುತ್ತೆ ನನಗೆ. ಸೊ ಅದಂತೂ ಸ್ವಲ್ಪ ಖುಷಿನೇ ಆಗುತ್ತೆ ನನಗೆ. ಕೆಲವೊಂದು ರೀಸನ್ಗಳಿಂದ ನಾನು ರೆಗ್ಯುಲರಾಗಿ ಬ್ಲಾಗ್ಸ್ನ ಮಾಡೋಕ್ಕಾಗ್ತಿಲ್ಲ, ಬಟ್ ನೋ ಪ್ರಾಬ್ಲಮ್. ಎಲ್ಲರೂ ಹೋದಾಗ ಈ ಥರ ಎಲ್ಲ ವಿಡಿಯೋ ಮಾಡು ಅಂತ ಹೇಳಿದಾಗ ನನಗಂತೂ ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ಅಲ್ಲೆಲ್ಲ ಹೇಳ್ತಾಯಿದ್ರು ನೈಟೇ ನೀನು ಬರಬೇಕಿತ್ತು, ನೈಟ್ ಇನ್ನೂ ತುಂಬ ಚೆನ್ನಾಗಿತ್ತು, ಅದನ್ನೆಲ್ಲ ಬ್ಲಾಗ್ ಮಾಡ್ಬೋದಿತ್ತು, ನಾವೆಲ್ಲ ನೋಡ್ತಾ ಇರ್ತೀವಿ, ಬ್ಲಾಗ್ ತುಂಬ ಚೆನ್ನಾಗಿ ಬರ್ತಿದೆ ಅಂತ ಫ್ಯಾಮ್ಲಿನಲ್ಲಿ ಎಲ್ಲ ಹೇಳ್ತಾಯಿದ್ರು. ಅದೆಲ್ಲ ಕೇಳೋದಕ್ಕೆ ತುಂಬಾ ಖುಷಿ ಅನಿಸ್ತಾ ಇತ್ತು. ಆ್ಯಂಡ್ ಇಲ್ಲಿ 12 o'clock ಆದ್ರೂ ಕೂಡ ಎಲ್ಲರೂ ಕುತ್ಕೊಂಡು ಎಂಜಾಯ್ ಮಾಡ್ತಿದ್ರು. ಇವರಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಎಲ್ಲನೂ ಬ್ಯಾಲೆನ್ಸ್ ಮಾಡ್ತಿದ್ರು. ಎಷ್ಟು ಕಲ್ತಿದ್ದಾರೆ, ಎಷ್ಟು ಎಫರ್ಟ್ ಇರಬೇಕು ಇವರಿಗೆ ಅಂತ ಅನಿಸುತ್ತೆ ನಮಗೆ. ಯಾಕಂದರೆ ಈ ಪೂಜೆ ಇರುತ್ತಲ್ಲ, ಅದೇ 50 kg ಇರುತ್ತಂತೆ. ಅದನ್ನು ನಾವೆತ್ಕೊಂಡು ಕುಣಿಯೋದೇ ದೊಡ್ಡ ವಿಷಯ. ಅದರಲ್ಲಿ ಈ ಥರ ಎಲ್ಲ ಬ್ಯಾಲೆನ್ಸ್ ಮಾಡೋದು ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳ್ಬೋದು. ವರುಣ್ ಬೀಗ್ರೂಟದಲ್ಲಂತೂ ಯಾವುದನ್ನು ಕೂಡ ಚೆನ್ನಾಗಿರಲಿಲ್ಲ ಅಂತ ಹೇಳೋಕ್ಕೆ ಸಾಧ್ಯನೇ ಆಗಲಿಲ್ಲ, ಅಷ್ಟು ಚೆನ್ನಾಗಿ ಅನ್ನಿಸ್ತಾ ಇತ್ತು. ಸೊ ದೇವ್ರ ಕಾರ್ಯ ಆಗಿರ್ಬೋದು, ಊಟ ಆಗಿರ್ಬೋದು, ಈ ಥರ ದೇವ್ರದ್ದು ಸೆಲೆಬ್ರೇಷನ್ ಇರುತ್ತಲ್ಲ, ಈ ಥರ ದೇವ್ರುಗಳೆಲ್ಲ ಕರೆಸಿ ಕುಣಿಯೋದು, ಅದೆಲ್ಲ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ವರುಣ್ ಬೀಗ್ರೂಟ ಯಾವಾಗಲೂ ಮೆಮೊರಿಲೇ ಇರುತ್ತೆ, ಯಾಕಂದರೆ ಅಷ್ಟು ಚೆನ್ನಾಗಿತ್ತು ಫಂಕ್ಷನ್ ಅಂತಲೇ ಹೇಳ್ಬೋದು. ಹಾಗೆ ದೇವ್ರು ಕರ್ಕೊಂಬಂದಿದ್ದು ಅದನ್ನೆಲ್ಲ ವೀಡಿಯೋ ಮಾಡಬೇಕಿತ್ತು, ನಾನು ಹೋಗೋಕ್ಕಾಗಲಿಲ್ಲ. ಕೆಲವೊಂದು ರೀಸನ್ಗಳಿಂದ ನಾನು ಅಟೆಂಡ್ ಮಾಡೋಕ್ಕಾಗಲಿಲ್ಲ, ಅದನ್ನೆಲ್ಲ ನಾನು ಮಿಸ್ ಮಾಡಿಕೊಂಡೆ. ಹಾಗೆ ಬೀಗ್ರೂಟ ಆದಮೇಲೂ ಕೂಡ ಅವರು ನೈಟು ಊಟ ಮಾಡಿಸಿದ್ರು, ನಾನ್ ವೆಜ್ ಊಟ, ಅದನ್ನು ಕೂಡ ವ್ಲಾಗ್ ಮಾಡಬೇಕಿತ್ತು. ಅವಾಗಲೂ ಕೂಡ ತುಂಬಾ ಜನ ಊಟಕ್ಕೆ ಬಂದಿದ್ದರು. ಒಂದು 500ರಿಂದ 600 700 ಜನದಷ್ಟು ಊಟನೇ ಮಾಡಿದ್ರು ಅಂತಲೇ ಹೇಳ್ಬೋದು. ಅದನ್ನೆಲ್ಲ ವ್ಲಾಗ್ ಮಾಡಬೇಕಿತ್ತು, ಅದನ್ನೆಲ್ಲ ನಾನು ಮಿಸ್ ಮಾಡಿಕೊಂಡೆ. ಅವರು 2 ಡೇಸಿಂದನೇ ಎಲ್ಲ ಪ್ರಿಪೇರ್ ಮಾಡ್ತಿದ್ದಾರೆ, ಪೂಜೆ ಮಾಡ್ತಿದ್ದಾರೆ, ಊಟ ಹಾಕ್ಸ್ತಿದ್ದಾರೆ, ಎಲ್ಲ ಮಾಡ್ತಿದ್ದಾರೆ. ಎಷ್ಟು ಟಯರ್ಡ್ ಆಗಿರ್ತಾರಲ್ವ, ಆದರೂ ಕೂಡ ಯಾರೂ ಎಲ್ಲೂ ಬೇಜಾರು ಮಾಡ್ಕೊಳ್ದೆ, ಎಲ್ಲೂ ರಿಸ್ಕ್ ಆಗದೇನೆ ಅಷ್ಟು ನೀಟಾಗಿ ಫಂಕ್ಷನ್ನ ಮಾಡಿದ್ರು. ಅದಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಈ ಮಧ್ಯೆ ನನ್ನ ಮಕ್ಕಳುಗಳು ಕಸಿನ್ಸ್ ಎಲ್ಲ ಸೇರಿಕೊಂಡು ಆಟ ಆಡ್ತಿದ್ರು. ಬೆಳಗ್ಗೆಯಿಂದ ಅವ್ರು ಯಾರ ಕೈಗೂ ಸಿಗಲಿಲ್ಲ, ಒಂದು ರೂಮಲ್ಲಿ ಸೇರ್ಕೊಂಡ್ಬಿಟ್ಟಿದ್ರು. ಈ ಮಧ್ಯೆ ಒಬ್ಬ ಮಾತ್ರ ಹುಡುಗ ಸೇರ್ಕೊಂಡ್ಬಿಟ್ಟಿದ್ದಾನೆ. ಹುಡುಗನ್ನ ಆಟಕ್ಕೆ ಸೇರಿಸ್ಕೊತಾ ಇರಲಿಲ್ಲ, ನನ್ನ ಮಗನ ಕಸಿನ್ ಕೂಡ. ಎಲ್ಲ ಹೆಣ್ಮಕ್ಳು ಸೇರ್ಕೊಂಡು ತೆಗೆದು ರೂಮಿಂದ ಆಚೆ ಆಗ್ತಿದ್ರು. ಅವ್ನು ಹೋಗ್ತಾನೆ ಇದ್ದ, ಪಾಪ ಅವ್ನು ಆಚೆ ಆಗ್ತಾಯಿದ್ರು. ನಾನು ಅವನಿಗೆ ಹೇಳ್ತಾ ಇದ್ದೆ, ಇನ್ನೊಂದು 3ರಿಂದ 4 ವರ್ಷ ಇರೋ, ಅವಾಗ ಮೋರೆ ಕೂಡ ದೊಡ್ಡವನಾಗ್ತಾನೆ, ಅವನ ಜೊತೆ ನೀನು ಆಟ ಆಡ್ಬೋದು ಅಂತ. ಈ ಗ್ಯಾಪಲ್ಲಿ ನನಗೆ ಒಂದು ಅನ್ನಿಸ್ತು, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಅದನ್ನೆಲ್ಲ ವೀಡಿಯೋ ಮಾಡಬೇಕಿತ್ತು, ನಾನು ತುಂಬಾ ಮಿಸ್ ಮಾಡಿಕೊಂಡೆ. ಹಾಗೆ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಾನು ನಿಮಗೆ ಮುಂದಿನ ವ್ಲಾಗ್ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಶುಭ ದಿನ.